ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾ ಶ್ರೀ ಸತ್ಯ ಧರ್ಮಾಖ್ಯಾ ಪವಯೇತ್ ಸ್ಮರತಃ ಸತಃ. ಮಿತ್ರೇಭ್ಯಃ ಶುಭ ಮಧ್ಯಾಹ್ನಂ. ಅತ್ಯಂತ ಪ್ರಸಿದ್ಧ ಗ್ರಂಥಃ ಪಂಚತಂತ್ರಃ. ಮೃಗಪಕ್ಷಿಭಿಃ ಕಥಾರೂಪೇಣ ವಿಷ್ಣುಶರ್ಮಾ ಕವಿಃ ಅತ್ಯಂತ ಸುಂದರಂ ಸಂದೇಶಂ ದದಾತಿ ತತ್ರ. ತಸ್ಯ ಏಕಃ ಶ್ಲೋಕಃ ಶ್ರೂಯತಾಂ. ಹಸ್ತಿ ಸ್ಥೂಲತರಃ ಸ ಚಾಂಕುಶವಶಃ ಕಿಂ ಹಸ್ತಿ ಮಾತ್ರೋಂಕುಶಃ ದೀಪೇ ಪ್ರಜ್ವಲಿತೆ ಪ್ರಣಶ್ಯತಿ ತಮಃ ಕಿಂ ದೀಪಮಾತ್ರಂ ತಮಃ ವಜ್ರೇಣಾಪಿ ಹತಾಃ ಪತಂತಿ ಗಿರಯಃ ಕಿಂ ವಜ್ರಮಾತ್ರೋ ಗಿರಿಃ ತೇಜೋ ಯಸ್ಯ ವಿರಾಜತೆ ಸ ಬಲವಾನ್ ಸ್ಥೂಲೇಷು ಕಪ್ರತ್ಯಯಃ. ಇದರಿಗೂ ಸುಪ್ರಭಾತ. ಪಂಚತಂತ್ರ ವಿಷ್ಣು ಶರ್ಮ ಬರೆದಂತಹ ಅತ್ಯಂತ ಸುಂದರವಾದಂತಹ ಕಾವ್ಯ. ಅದರಲ್ಲಿಯ ಒಂದು ಸುಂದರವಾದ ಶ್ಲೋಕವನ್ನು ಇದೀಗ ಹೇಳಿದ್ದೇನೆ. ಒಂದು ದೊಡ್ಡದಾದಂತಹ ಆನೆ ಇದೆ. ಆ ಆನೆಯನ್ನು ಮಾವುತ ಯಾವುದರಿಂದ ತನ್ನ ಹತೋಟಿಗೆ ತೆಗೆದುಕೊಂಡು ಬರ್ತಾನೆ ಹೇಳಿ? ಒಂದು ಅಂಕುಶ ಇರ್ತದೆ. ಅವನ ಕೈಯಲ್ಲಿಯ ಒಂದು ದಂಡ, ಒಂದು ಅಂಕುಶ ಆ ದೊಡ್ಡ ಆನೆಯನ್ನು ತನ್ನ ಹತೋಟಿಯಲ್ಲಿ ತೆಗೆದುಕೊಂಡು ಬರ್ತದೆ. ಇನ್ನು ಅಂಕುಶ ಆನೆಯಷ್ಟು ದೊಡ್ಡದಿದೆಯಾ? ಇಲ್ಲ. ಆನೆಯ ಗಾತ್ರದ ಮುಂದೆ ಅಂಕುಶ ಬಹಳ ಸಣ್ಣದು. ಆದರೂ ಆ ಅಂಕುಶಕ್ಕೆ ಆನೆ ಬಗ್ಗಿದ್ದು ನಾವು ನೋಡ್ತೇವೆ. ದೀಪವನ್ನು ಹಚ್ಚಿದಾಗ ಇಡೀ ರೂಮಿನಲ್ಲಿರುವ ಕತ್ತಲೆ ಹೋಗ್ತದೆ. ದೀಪ ಎಷ್ಟು ಸಣ್ಣದಿದೆ! ಬಹಳ ಸಣ್ಣದಾದ ದೀಪ. ಕತ್ತಲೆ ಎಷ್ಟಿದೆ! ಇಡೀ ರೂಮನ್ನು ಆವರಿಸಿದೆ. ಇಡೀ ಕೋಣೆಯನ್ನು ಆವರಿಸಿದ ಕತ್ತಲೆಯನ್ನು ಒಂದು ಸಣ್ಣ ದೀಪದ ಜ್ವಾಲೆ ಹೋಗಿಸೋದಿಲ್ವಾ? ಹೋಗಿಸ್ತದೆ. ದೊಡ್ಡದಾದಂತಹ ಬೆಟ್ಟ ಇದೆ, ಭಾರೀ ದೊಡ್ಡ ಪರ್ವತ. ಒಂದು ಸಣ್ಣ ವಜ್ರದ ಆಯುಧವನ್ನು ತೆಗೆದುಕೊಂಡು ಹೊಡೆದರೆ ಆ ಬೆಟ್ಟ ನುಚ್ಚು ನೂರಾಗ್ತದೆ. ವಜ್ರ ಏನು ಬೆಟ್ಟದಷ್ಟು ದೊಡ್ಡದಾ? ಇಲ್ಲ. ಆದ್ದರಿಂದ ಕವಿ ನಮಗೊಂದು ಸಂದೇಶವನ್ನು ನೀಡಿದ. ಎಷ್ಟೇ ದೊಡ್ಡದಿದ್ದರೂ ಕೂಡ, ಸಮಸ್ಯೆ ಎಂಥದ್ದೇ ಮಹತ್ತಾಗಿದ್ದರೂ ಕೂಡ, ಸಣ್ಣದಾದಂತಹ ಒಂದು ಸೊಲ್ಯೂಷನ್ ಕೂಡ ಅದನ್ನು ಪರಿಹಾರ ಮಾಡ್ತದೆ. ಬಹಳ ದೊಡ್ಡದಾದಂತಹ ಒಂದು ಬೀಗ ಇರ್ತದೆ, ಬೀಗದ ಕೈ ಮಾತ್ರ ಭಾರೀ ಚಿಕ್ಕದಾಗಿರುತ್ತದೆ. ಆದರೆ ಆ ಬೀಗದ ಕೈ ಆ ಬೀಗವನ್ನು ತೆಗೆದುಹಾಕ್ತದೆ. ಹೀಗಾಗಿ ನಾವು ಕ್ವಾಂಟಿಟಿ ಬಹಳ ದೊಡ್ಡದಿರೋದನ್ನು ನೋಡಬೇಕು ಅಂತಿಲ್ಲ. ಅದರ ಸೊಲ್ಯೂಷನಿನ ಕ್ವಾಲಿಟಿ ಬಹಳ ಒಳ್ಳೆಯದಿದ್ದರೆ ಎಂಥ ದೊಡ್ಡ ಪ್ರಾಬ್ಲಮ್ ಕ್ವಾಂಟಿಟೇಟಿವ್ಲಿ ಇದ್ದರೂ ಕೂಡ ಅದು ನಾಶವಾಗಿ ಹೋಗ್ತದೆ. ಅಂಕುಶ ಆನೆಯಷ್ಟು ದೊಡ್ಡದಾಗಿರಬೇಕಾಗಿಲ್ಲ. ದೀಪ ಕತ್ತಲೆಯಷ್ಟು ದೊಡ್ಡದಾಗಿರಬೇಕಾಗಿಲ್ಲ. ನಾವು ಏನೋ ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ, ಅಥವಾ ಒಂದು ಸಮಾಜದಲ್ಲಿ ಏನೋ ಒಂದು ಭಾರೀ ದೊಡ್ಡ ಪಿಡುಗಿದೆ, ಅದನ್ನು ನಾವು ಒಂದು ಪರಿವರ್ತನೆಯನ್ನು ತಂದು ಕ್ರಾಂತಿಯನ್ನು ಮಾಡ್ತಾ ಇದ್ದೇವೆ ಅಂತಂದರೆ ನಾವು ಬಹಳ ದೊಡ್ಡವರಿರಬೇಕಾಗಿಲ್ಲ. ಬಹಳ ದೊಡ್ಡ ಸಂದೇಶ ಇದು. ನಾವು ಎಷ್ಟು ಸಣ್ಣ ವ್ಯಕ್ತಿಗಳಾದರೂ ಸಮಾಜದಲ್ಲಿ ಪರಿವರ್ತನೆಯನ್ನು ನಾವು ತರಬಹುದು. ನಮ್ಮಲ್ಲಿ ತೇಜಸ್ಸು ಅಂಥದ್ದಿದ್ದರೆ, ದೀಪದಲ್ಲಿ ತೇಜಸ್ಸು ಅಂಥದ್ದಿದೆ, ವಜ್ರದಲ್ಲಿ ಶಕ್ತಿ ಅಂಥದ್ದಿದೆ, ಅಂಕುಶದಲ್ಲಿ ಆ ಗುಣವಿದೆ, ಎಷ್ಟು ದೊಡ್ಡದನ್ನು ಅದು ಬಗ್ಗಿಸಿ ತೋರಿಸ್ತದೆ. ನಮ್ಮಲ್ಲಿ ತೇಜಸ್ಸು ಅಂಥದ್ದಿದ್ದರೆ, ಸತ್ವ ಅಂಥದ್ದಿದ್ದರೆ, ನಾವೆಷ್ಟು ಸಣ್ಣ ವ್ಯಕ್ತಿಗಳಾಗಿರಬಹುದು, ನಮ್ಮ ಪೊಸಿಷನ್, ನಮ್ಮ ಸ್ಟೇಟಸ್, ನಮ್ಮ ವಯಸ್ಸು, ನಮ್ಮ ಶಕ್ತಿ ಇದು ಕಡಿಮೆ ಇರಬಹುದು. ಆದರೆ ಛಲ ಹಾಗೂ ಮಾಡುವ ಉತ್ಕಟವಾದಂತಹ ಇಚ್ಛೆ ನಮಗಿದ್ದರೆ ನಾವೆಷ್ಟು ಸಣ್ಣವರಾದರೂ ದೊಡ್ಡದಾದ ಪರಿವರ್ತನೆಯನ್ನು ಜಗತ್ತಿನಲ್ಲಿ ಸಾಧಿಸಲಿಕ್ಕೆ ಆಗ್ತದೆ. ಯಾವುದೋ ಅತ್ಯಂತ ಸಣ್ಣ ಸಣ್ಣ ಹಿನ್ನೆಲೆಯಿಂದ ಬಂದ ವ್ಯಕ್ತಿಗಳು ಎಂಥ ದೊಡ್ಡ ದೊಡ್ಡ ಹುದ್ದೆಯನ್ನೇರಿದ್ದನ್ನು ನಾವು ಸಮಾಜದಲ್ಲಿ ನೋಡೋದಿಲ್ವಾ? ಸಾಕಷ್ಟು ನಿದರ್ಶನಗಳು, ಸಾಕಷ್ಟು ಎಕ್ಸಾಂಪಲ್ಸ್ ನಮಗೆ ಸಿಗ್ತವೆ. ಹೀಗಾಗಿ ನಾವಿರುವ ಸ್ಟೇಟಸ್, ನಾವಿರುವಂತಹ ಒಂದು ಪ್ರಸಂಗ ಇದು ಬಹಳ ಸಣ್ಣದಿದೆ, ಆದ್ದರಿಂದ ನನಗೇನೂ ದೊಡ್ಡದು ಮಾಡಲಿಕ್ಕಾಗೋದಿಲ್ಲ ಅಂತ ತಿಳಿದುಕೊಳ್ಳಬೇಡಿ. ಎಷ್ಟೇ ಸಣ್ಣ ವ್ಯಕ್ತಿಗಳಿದ್ದರೂ ಎಂಥ ದೊಡ್ಡ ಪರಿವರ್ತನೆಯನ್ನು ಮಾಡಬಹುದು, ಎಂಥ ದೊಡ್ಡ ಸಿಸ್ಟಮನ್ನು ಹತೋಟೆಯಲ್ಲಿ ತೆಗೆದುಕೊಂಡು ಬರಬಹುದು. ಆಲ್ವೇಸ್ ಚೇಂಜಸ್ ಸ್ಟಾರ್ಟ್ ಫ್ರಮ್ ಸ್ಮಾಲ್ ಥಿಂಗ್ಸ್ ಅಂತ ನಾವು ಗಾದೆಯನ್ನು ಹೇಗೆ ಕೇಳ್ತೇವೆ, ಪರಿವರ್ತನೆ ಯಾವಾಗಲೂ ಸಣ್ಣದಾದಂತಹ ಒಂದು ಕಾರ್ಯದಿಂದ ಪ್ರಾರಂಭವಾಗ್ತದೆ. ಆ ಒಂದು ಸಣ್ಣ ಕಿಡಿ ಇಡಿಯಾದಂತಹ
ಸಮಾಜವನ್ನು ಎಬ್ಬಿಸಲಿಕ್ಕೆ ಅದು ಸಮರ್ಥವಾಗ್ತದೆ. ಆದ್ದರಿಂದ ಎಷ್ಟೇ ಸಣ್ಣ ವ್ಯಕ್ತಿಗಳಿರಬಹುದು, ಸಣ್ಣದಾದ ಕಾರ್ಯವನ್ನೇ ಪ್ರಾರಂಭ ಮಾಡಬಹುದು, ಅದೇ ದೊಡ್ಡದಾಗಿ ಬೆಳೆಯಲಿಕ್ಕೆ ಪ್ರಾರಂಭ ಆಗ್ತದೆ. ಇವತ್ತಿನ ಈ ಕೋವಿಡ್ಡಿನ ಸಿಚುವೇಶನ್ನಲ್ಲಿ ಸಣ್ಣ 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 ವ್ಯಕ್ತಿಗಳು ಕೂಡಿ ಏನೇನೋ ತಮ್ಮ ಕೈಲಾದಂತಹ ಸಣ್ಣ ಸಣ್ಣ ಸಹಾಯಗಳನ್ನೇ ಮಾಡಿದರೂ ಎಂಥ ದೊಡ್ಡ ಸಹಾಯ ಸಮಾಜಕ್ಕಾಗ್ತಾ ಇದೆ. ಯಾರೋ ಏನೋ ಆಕ್ಸಿಜನ್ನನ್ನು ಸಪ್ಲೈ ಮಾಡ್ತಾ ಇದ್ದಾರೆ, ಯಾರೋ ಧನವನ್ನು ಕೊಡ್ತಾ ಇದ್ದಾರೆ, ದವಸ ಧಾನ್ಯಗಳನ್ನು ಹಂಚ್ತಾ ಇದ್ದಾರೆ, ತಮ್ಮ ತಮ್ಮ ಕೈಲಾದಷ್ಟು ಸಣ್ಣ ಸಣ್ಣ ಕಾರ್ಯಗಳನ್ನೇ ಮಾಡ್ತಾ ಇದ್ದಾರೆ. ಆದರೆ ಪರಿವರ್ತನೆ ಮಾತ್ರ ಸಮಾಜದಲ್ಲಿ ಬಹಳ ದೊಡ್ಡದಾಗಿ ಆಗ್ತಾ ಇದೆ, ಬಹಳ ದೊಡ್ಡ ಸಮಾಜಕ್ಕೆ ಸಹಾಯವಾಗ್ತಾ ಇದೆ, ಸೇವೆ ಆಗ್ತಾ ಇದೆ. ಇದೆಲ್ಲವನ್ನು ನಾವು ತಿಳ್ಕೊಂಡು ನಾವು ಸಣ್ಣವರು ಅಂತ ಸುಮ್ಮ ಕೂಡುವುದು ಬೇಡ, ಸಣ್ಣದಾದ ಕಾರ್ಯವನ್ನೇ ಮಾಡೋಣ, ಅದೇ ದೊಡ್ಡದಾಗಿ ಬೆಳೆದು ಸಮಾಜಕ್ಕೆ ಉಪಕಾರಿಯಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಸಂದೇಶವನ್ನು ನಾವು ಸುಭಾಷಿತದಿಂದ ತಿಳಿಯೋಣ. ಸಣ್ಣದಾದ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೋಣ, ನಮ್ಮ ಸೇವೆಯನ್ನು ನಾವು ಸಲ್ಲಿಸೋಣ. ಭಗವಂತ ಯಾವ ಸಣ್ಣ ಸೇವೆಯನ್ನೂ ಅವನು ಕನ್ಸಿಡರ್ ಮಾಡಿ ಪುಣ್ಯವನ್ನು ಕೊಡ್ತಾನೆ ಅನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ನಿಮ್ಮ ಮಧ್ಯೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Shri Gurubhyo Namaha Harihi Om. A very good afternoon, friends. The Subhashita, which I recited earlier, gives us a beautiful moral, where the poet says that a giant elephant is brought in control just by a small stick. But is the stick as giant as elephant? No, it's very small in size, but still has the ability to bring a big mammal into its control. A small ray of light from the candle has the ability to destroy the darkness of the whole room. The darkness is very large in size compared to the small candle, the light of the candle, but still that tiny thing has the ability to destroy the larger one. The diamond can even cut the stones, which are very greater in size than itself. So if we see such examples, we can understand that even the tiny things can bring change and can destroy the mighty things. The stick is not as big as elephant. The ray of light is not as big as the darkness. The diamond is not as big as the mountain, but still can destroy it. So we need not consider ourselves to be very weak or meek. Maybe our status is lower, our wealth is not so good, we may not be a popular person, but still even a small thing can bring a great change. Even the smallest of the people, in sense of wealth or status, can bring large changes in the society. We see many people from very poor or downtrodden backgrounds rising up in their life and reaching the highest positions on this earth. They all stand as examples. They teach us that don't consider yourselves to be very weak. You may be small in the eyes of society, but if you have the strong will, if you have that ability in you, you can rise up and do the great things. It's the ability that matters, the ability of the light of the candle to destroy the darkness, the ability of the stick to bring an elephant in the control. It's the innate ability that really matters. And in this way, the poet tells us to rise up from the situations. Don't feel yourself very weak. You have the ability to bring a great transformation in the society. Let us all be positive in this environment
of this great catastrophes and bad uh, diseases all around us, we have to rise, we have to have hope, we have to have the ability, and we should all try together to transform this society. Thank you. I'll be coming with one more Subhashita tomorrow. Till then, please keep sharing. Shri Krishnarpanamastu. Jai Shri Ram.